ಕನ್ನಡದ ನೆಲ ಜಲ ಸಂಸ್ಕೃತಿಗೆ ಗೌರವ ಸಮರ್ಪಿಸುವ ಮೂಲಕ ಕನ್ನಡವನ್ನ ಮೆರೆಸುವ ಕಾಯಕ ಸಿರಿ ಕನ್ನಡ ವಾಹಿನಿಯದ್ದು. ಅಷ್ಟೇ ಅಲ್ಲ, ಇದಕ್ಕಾಗಿ ಕನ್ನಡದ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ನುಡಿಚಿತ್ರ ಪುಸ್ತಕಗಳನ್ನ ಕೊಡುಗೆ ನೀಡುತ್ತಾ ಕನ್ನಡ ನೆಲದ ಸಂಸ್ಕೃತಿಯ ಪ್ರತೀಕದಂತಿರುವ ಜಾನಪದ ಮತ್ತು ಭಾವಗೀತೆಗಳನ್ನ ಈ ಭವ್ಯ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿ ಕನ್ನಡವನ್ನ ಸಂಭ್ರಮಿಸುವ ಕಾರ್ಯಕ್ರಮವೇ ಸಿರಿ ಕನ್ನಡೋತ್ಸವ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಬೃಂದ. ಎಲ್ಲರೂ ರೆಡಿನಾ? ಎಲ್ಲರೂ ರೆಡಿನಾ? ನಾವು ಜಾಸ್ತಿ ತುಂಬಾ ಲೇಟ್ ಮಾಡೋದು ಬೇಡ. ಕಾರ್ಯಕ್ರಮನ ಫಟಾಫಟ ಆಗಿ ಸ್ಟಾರ್ಟ್ ಮಾಡೋಣ. ಓಕೆನಾ? ಫುಲ್ ಎನರ್ಜಿ ಇರಬೇಕು. ನೀವು ಜೋರಾಗಿ ರೆಡಿ ಚಪ್ಪಾಳೆ ಹೊಡೆದ್ರೆ ಮಾತ್ರ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಗೌರಿ ಸುಬ್ರಹ್ಮಣ್ಯ ಮಾನ್ ಕೂಡ ಬಂದಿದ್ದಾರೆ. ಸೊ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮನ್ನೆಲ್ಲ ಆಗ್ಲೇ ಹಾಡಿ ಎಂಜಾಯ್ ಮಾಡಿದಂತಹ ನಮ್ಮ ಅಪ್ಪಗೆರೆ ತಿಮ್ಮರಾಜು ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರದೀಪ್ ಕೃಷ್ಣ ಸರ್ ಹಾಗೆ ಪ್ರಿಯಾ ಕೃಷ್ಣ ಅವರು ಕೂಡ ನಮ್ಮ ಕಾರ್ಯಕ್ರಮ ಇನ್ನು ಕೆಲವೇ ಸಮಯದಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ. ತಿಮ್ಮರಾಜು ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನನ್ನ ಕೃತಜ್ಞತೆ. ಮೊದಲನೇ ಈ ಸಂದರ್ಭದಲ್ಲಿ ಈ ಸಿರಿ ಕನ್ನಡೋತ್ಸವ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಏನಪ್ಪ ಇವರು ನಿನ್ನೆ ಮೊನ್ನೆಯಿಂದ ಸಡನ್ ಆಗಿ ಮಳೆ ಹಿಡ್ಕೊಂಡ್ಬಿಡ್ತಲ್ಲ ಅಂತ ಇದ್ದೆ. ದೇವ್ರ ದಯದಿಂದ ಇವತ್ತು ಏನೋ ಸ್ವಲ್ಪ ಬಿಡುವು ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಈ ಸಿರಿ ಕನ್ನಡೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಎಲ್ಲ ಕಲಾವಿದರಿಗೂ ಅವಕಾಶ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಬರೀ ಹಾಡು ಮತ್ತಿನ್ನೇನಪ್ಪ ಸರ್ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಮಾತಿನಲ್ಲಿ ಮೋಡಿ ಮಾಡೋ ಪ್ರಸಿದ್ಧ ಭಾಷಣಕಾರ ನಮ್ಮ ಸೇತುರಾಮ್ ಸರ್, ನಮ್ಮ ಶ್ರೀ ಎಚ್ ಜನಾರ್ದನ್ ಸರ್ ಅವರು, ಸಿರಿ ಕನ್ನಡದ ಏನಿದೆ ಅಂತ ಹೇಳ್ಬೋದಾ? ಏನು ಅಲ್ಲ, ಇದರದ್ದು ತುಪ್ಪದ ಅಡುಗೆ ಸ್ಪರ್ಧೆ ಇದೆಯಲ್ಲ, ತುಪ್ಪದಲ್ಲಿ ಅಡುಗೆ ಮಾಡಿರೋದು. ಹೌದು, ಶ್ರೀಕೃಷ್ಣ ತುಪ್ಪ ಬಳಸ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು. ಮನೆಯಿಂದನೇ ತಗೊಂಡು ಬಂದಿರಬೇಕು. ಅದಕ್ಕೆ ಇವಾಗ ನೀವು ಬಂದಿದ್ದೀರಾ, ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ಅದೇ ತುಂಬ ಮಂದಿ ಇದ್ದಾರಲ್ಲ, ನೋಡೋಣ, ಹೊಸ ಅನುಭವ ಇರುತ್ತೆ, ಖುಷಿ ಆಗುತ್ತೆ. ತಮ್ಮ ಹೆಸರು? ನನ್ನ ಹೆಸರು ಶಾಮಿಲಿ. ಶಾಮಿಲಿ, ಓಕೆ, ಥ್ಯಾಂಕ್ ಯು. ಸಿರಿ ಕನ್ನಡೋತ್ಸವದ ಅಡುಗೆ ಸ್ಪರ್ಧೆಯಲ್ಲಿ 65ಕ್ಕೂ ಮಿಕ್ಕ ಸ್ಪರ್ಧಿಗಳು ಭಾಗವಹಿಸಿ ಆ ಸ್ಪರ್ಧೆಯಲ್ಲಿ ವಿಜೇತರಾದರಲ್ಲಿ ನಾನೂ ಒಬ್ಬಳಾಗಿದ್ದೆ. ಸಿರಿ ಕನ್ನಡೋತ್ಸವದ ಸಂಜೆಯ ಕಾರ್ಯಕ್ರಮದಲ್ಲಿ ನಮಗೆ ಬಹುಮಾನವನ್ನು ಕೊಡುತ್ತಾರೆ ಅಂತ ಫೋನ್ ಬಂದಿದ್ದರಿಂದ ನಾವು ಭಾಗವಹಿಸಲು ಬಂದವಾಗ ಈ ರೀತಿಯಾಗಿ ಮಳೆ ಸುರಿದು ಕಾರ್ಯಕ್ರಮವನ್ನು ರದ್ದು ಮಾಡಬೇಕಾಯಿತು. ಇಂದು ಸಂಜೆ 2:15 ಮತ್ತೆ ಸಿರಿ ಕನ್ನಡೋತ್ಸವ ನಡೆಸಿ ವಿಜೇತರಾದವರಿಗೆಲ್ಲ ಬಹುಮಾನ ವಿತರಣೆಯ ಕಾರ್ಯಕ್ರಮವೂ ಇದೆ.
ಬೆಂಗಳೂರಿನ ವಿಜಯನಗರದಲ್ಲಿರುವ ಕಾಶ್ಯ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮವು ನಡೆಯಲಿದೆ. ನೀವು ಬನ್ನಿ, ನಿಮ್ಮವರನ್ನೂ ಕರೆತನ್ನಿ, ಸಿರಿ ಕನ್ನಡೋತ್ಸವದಲ್ಲಿ ಪಾಲ್ಗೊಳ್ಳಿ. ಧನ್ಯವಾದಗಳು.